ಅವ್ರಿಗೆ ಹೇಳ್ತಾರೆ ಗ್ಯಾರಂಟಿಗಳ ಬಗ್ಗೆ ಎಲ್ಲೂ ಇದಾಗೈತೆ ಅಂತ ನಾವೆಲ್ಲ ಗ್ಯಾರಂಟಿಗಳ ಬಗ್ಗೆ ಜನ ಖುಷಿ ಅದಾರ, ನಿಮ್ಮ ಶಾಸಕರು ಮತ್ತು ಮಿನಿಸ್ಟರ್ ಅಸಮಾಧಾನ ಅದಾರ. ಐ ಡೋಂಟ್ ಡಿಸ್ಅಗ್ರಿ ಟು ಯಾರ್ಯಾರು ಸ್ಯಾಟಿಸ್ಫೈಡ್ ಇಲ್ಲ ಅವರಿಗೆ ಎಕ್ಸ್ಟ್ರಾ ಗ್ರಾಂಟ್ಗಳನ್ನ ಸ್ಪೆಷಲ್ ಗ್ರಾಂಟ್. ಈಗ ನನಗೆ ನಮ್ದು ಇವಾಗ ಉಲ್ಟಾ ಹೋಗೋಣ, ಯಾವುದು ನಮ್ದು ಇದೇನು ಬೇಡ್ತಿನಾಲ ಇದೆ, ಬೇಡ್ತಿನಾಲ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಾವೇ 150 ಕೋಟಿ ತಂದು ಕೊಟ್ಟಿವಿ. BJP 2018ರಿಂದ 2023 8ರಿಂದ 13 ಇತ್ತು, ₹1 ಕೊಟ್ಟರೆ ಬೇಡ್ತಿನಾಲಾಗೆ ನಮ್ಮ ಸರ್ಕಾರನೇ ಕೊಟ್ಟಿದ್ದು. ಮೈನರ್ ಇರಿಗೇಷನ್ ಆಗಿರ್ತಕ್ಕಂಥ ಚೆಕ್ ಡ್ಯಾಮ್ಗಳು ನೀವು ಚೆಕ್ ಮಾಡ್ಕೊಂಬರ್ರಿ. ಈಗ ಹುಲಿಕೆರಿಗೆ ಸುಮಾರು ₹6 ಕೋಟಿ ಗ್ರಾಂಟ್ ಕೊಟ್ಟಿರ್ತಕ್ಕಂಥ ಯಾರು, ಈಗ ಸೆಂಟ್ರಲ್ ಗೌರ್ಮೆಂಟ್ 100 ಕೋಟಿ ಬಂದಿರತಕ್ಕಂಥ ಗ್ರಾಂಟು, 3054ನ ಬಂದಿರತಕ್ಕಂಥ ಗ್ರಾಂಟು, ಈಗ ಸುಮಾರು ₹120 ಕೋಟಿ ಕೊಟ್ಟಿರ್ತಕ್ಕಂಥ ಗ್ರಾಂಟು, ಬರೀ 300 ಕೋಟಿ ಬರೀ ಸಬ್ಸ್ಟೇಷನ್ಗಳು ತರ್ತಾ ಇದ್ದೀವಿ ಇದ್ರ ಗ್ರಾಂಟು. ನಾನು ಕೊಟ್ಕೊಂತ ಹೋಗ್ತೀನಿ ನಿಮಗೆ. ಹಂಗೆ ನನ್ನ ಹತ್ರ ಎಲ್ಲ ಮಾಹಿತಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ತೀನಿ ನಾನು. ಯಾವುದು ಐ ವಿಲ್ ನಾಟ್ ಎ ಲೈ. ಬಟ್ ಅವ್ರದ್ದೇನಿದೆ ಕೆಲವರು ಶಾಸಕರದು ಕೆಲವರು ಸಚಿವರುಗಳು ಏನೇನೋ ಭಿನ್ನಾಭಿಪ್ರಾಯಗಳು BR ಪಾಟೀಲ್ ಸಾಹೇಬ್ರಿದ್ರೆ ಅದಕ್ಕೆ ನನ್ನ ಹತ್ರ ಮಾಹಿತಿ ಇಲ್ಲ, ಬೇಕಾದ್ರೆ ಕೇಳ್ರಿ. ಸಬ್ಜೆಕ್ಟ್ ವೈಸ್ ಯಾವ್ದೇನಿದ್ರೆ ಐ ಟೆಲ್ ಯು ಹಾನೆಸ್ಟ್ಲಿ, ಐ ಟೆಲ್ ಯು. ಮೈಕ್ರೋ ಫೈನಾನ್ಸ್ ಅವಳಿ ಇದೆ. ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೂಡ ತಾವು ಕೊಡುವಂತ ಗೃಹಲಕ್ಷ್ಮಿ ಹಣ ಇರ್ಬೋದು ಅಥವಾ LIC ಇಂದ ಬರುವಂತ ಫಂಡ್ ಇರ್ಬೋದು, ಈಗ ವೃದ್ಧಾಪ್ಯ ವೇತನ ಇವೆಲ್ಲವನ್ನು ಕೂಡ ಸಾಲದ ಜಮಕ್ಕೆ ಅಂದ್ರೆ ಖಾತೆಗೆ ಜಮಾ ಮಾಡಿಕೊಳ್ತಾ ಇದ್ದಾರೆ ಸರ್. ಈ ಬಗ್ಗೆ ಇಲ್ಲ, ಅದು DBT ಆಗಿ ಹೋಗುತ್ತೆ. ಅದು ದುಡ್ಡುಗಳು ಆ ಥರ ತೊಗೊಂಡು ನಮ್ದು ನಾವು ಕೊಡ್ತಕ್ಕಂಥ ದುಡ್ಡು ಎಕ್ಸ್ಚೇಕರ್ನ ನೇರವಾಗಿ ಹೋಗುತ್ತೆ, ಬ್ಯಾಂಕಿಗೆ ಹೋಗಲ್ಲ. ಅದು ಬ್ಯಾಂಕ್ ಖಾತೆಗೆ ಹೋಗಿದೆ ಸರ್. ನಮ್ಮ ಜಿಲ್ಲೆಯಲ್ಲಿ ಪ್ರಕರಣಗಳು ಆಗ್ತಿದ್ದಾರೆ. ಈಗ ಕುಂದಗೋಳ ತಾಲೂಕಿನಲ್ಲಿ ಸರ್ ಏನಾಗ್ತಿದೆ ಸರ್, ಸಾಲದ ಖಾತೆ ರೈತರದ ಈಗ ಕೃಷಿ ಖಾತೆ ಇರುತ್ತಲ್ಲ ಸಾಲ ಕಡೆಗೆ, ಆ ಖಾತೆಗೆ ಗೃಹಲಕ್ಷ್ಮಿ ಹಣ ವೃದ್ಧಾಪ್ಯ ವೇತನ ಇಂಥವು ಯಾವನೋ ಒಂದು ಕೊಟ್ಟರೆ ಇನ್ಸಿಡೆಂಟ್, ನೀವು ಹೇಳಕ್ಕೆ ಮುಂಚೆ ಇಂಥದ್ದೊಂದು ಇನ್ಸಿಡೆಂಟ್ ಅಂತ ಕೊಟ್ಟರೆ ಈಗ ಏನಾಗ್ತಾರೆ ಟಕ್ ಅಂತ ಹೇಳ್ಬಿಡ್ತಾರೆ ಸಹಜವಾಗಿ. ಬಿಕಾಸ್ ಅಕಾರ್ಡಿಂಗ್ ಟು ಮೀ ಮನಿ ಗೋಸ್ ಇನ್ DBT ಫಾರ್ಮ್ಯಾಟ್. ಅವ್ರು ಚೆಕ್ಸ್ ಏನಾರ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ ಅವ್ರ ಅಕೌಂಟು. ಈಗ DBTಗೆ ಅಂದ್ರೆ ನಿಮ್ಮ ಅಕೌಂಟಿಗೆ ಹಾಕ್ಬೇಕು ದುಡ್ಡು, ನಿಮ್ಮ ಅಕೌಂಟಿಗೆ ಅವ್ರು ಚೆಕ್ಸ್ ಕೊಟ್ಟಿದ್ರೆ ಚೆಕ್ಸ್ ಹೋಗ್ತದೆ ಮತ್ತೆ ಆಬ್ವಿಯಸ್ಲಿ. ಸೊ ಮನಿ ವಿಲ್ ಗೋ ಟು ಇಸ್ ಅಕೌಂಟ್ ಓನ್ಲಿ, ಡೈರೆಕ್ಟಾಗಿ ಬ್ಯಾಂಕ್ ಅಂತ ಇಟ್ ಹ್ಯಾಸ್ ಟು ಗೋ. ಅವರು ಬ್ಯಾಂಕಿಂದು ಚೆಕ್ಸ್ಗಳು ಕೊಟ್ಟಿದ್ದಾಗ ಮತ್ತೆ ಆಟೋಮೆಟಿಕ್ ಹೋಗುತ್ತೆ ಅಲ್ಲ. ಇದ್ರಾಗ ಏನೋ ತಪ್ಪಿದ್ರೆ ನನಗೆ ಹೇಳ್ರಿ. ಅದೇ ಇದೇ ರೀತಿ ಇರ್ತಾರೆ ಅಂತ ಈಗ DBT ಅಮೌಂಟು. ಇಫ್ ಐ ಆಮ್ ಅ ಬೆನಿಫಿಷರಿ ದ ಮನಿ ಹ್ಯಾಸ್ ಟು ಕಮ್ ಟು ಮೈ ಅಕೌಂಟ್. Before to coming to my account, if I given a check, it will go to them only. Automatic account transfer ಆಗುತ್ತೆ ಮತ್ತೆ ದುಡ್ಡು. ಸಾಲದ ಖಾತೆಗೆ ಸಾಲದ ಖಾತೆಗೆ ಹೋಗಲ್ರಿ. ಈಗ ಮಾತಾಡಕ್ಕಾರ ಒಂದು ನಿಮಿಷ ಮಾತಾಡಕತ್ತಿ. ಈಗ DBT ನಿಮ್ಮ ಅಕೌಂಟಿಗೆ ಇಫ್ ಯು ಆರ್ ಎಲಿಜಿಬಲ್ ಟು ಗೆಟ್ ಮನಿ, I personally feel the money will come to you. ನಿಮ್ಮ ಮನಿ ಡೈರೆಕ್ಟ್ ಆಗಿ ಅಲ್ಲಿ ಬ್ಯಾಂಕಿಗೆ ಅಂತ ಹೋಗಲ್ಲ. ಕರೆಕ್ಟಾ?